ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇದು ಒಂದು ನಮ್ಮ ಊರ ನೋಟ. ನಮ್ಮೂರು ಸುತ್ತಲೂ ಬೆಟ್ಟ ಅಂದರೆ ಗುಡ್ಡ ಇದೆ, ಮಧ್ಯಕ್ಕೆ ನಮ್ಮೂರಿದೆ. ನಾನು ಹೊಲಕ್ಕೆ ಹೋದಾಗ ಈ ಒಂದು ತುಂಬಾ ಚೆನ್ನಾಗಿರೋ ಹಸಿರಾಗಿರೋ ಪ್ರದೇಶ ಇತ್ತು. ಹಾಗಾಗಿ ನಿಮಗೂ ಎಲ್ರಿಗೂ ತೋರಿಸ್ಬೇಕು ಅನ್ನಿಸ್ತು. ಅದೇ ರೀತಿಯಾಗಿ ನಾನು ನಿಮಗೆಲ್ಲರಿಗೂ ಶೇರ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಏನಂದರೆ ಭೀಮನ ಯಾವ್ಯಾವ ರೀತಿ ಮಾಡ್ಬೋದು, ಹೇಗೆ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಇನ್ನೂ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಥೇಳಿ ಬನ್ನಿ ವಿಡಿಯೋನ ನೋಡೋಣ. ಮೊದಲಿಗೆ ಭೀಮನ ಅಮಾವಾಸ್ಯೆ ಉದ್ದೇಶ ಏನಂದರೆ ಭೀಮನಂತ ಗಂಡನ ಸಿಗಲಿ ಅನ್ನೋ ಒಂದು ಉದ್ದೇಶ. ಮದುವೆ ಆಗದೇ ಇರೋ ಹೆಣ್ಮಕ್ಳು, ಮದುವೆ ಆಗಿರೋ ಹೆಣ್ಮಕ್ಳಿಗೆ ಭೀಮನಷ್ಟೇ ಶಕ್ತಿಶಾಲಿ ಆಗಲಿ, ಆರೋಗ್ಯ ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ ಈ ಪೂಜೆನ ಮಾಡಲಾಗುತ್ತೆ, ಹಾಗೆ ವ್ರತನೂ ಮಾಡಲಾಗುತ್ತೆ. ಪೂಜೆ ಮಾಡುವಾಗ ಮೊದಲನೇದಾಗಿ ಈಶ್ವರ ಮತ್ತು ಪರಮೇಶ್ವರ ಮತ್ತು ಪಾರ್ವತಿ ಇರುವಂಥ ಒಂದು ಫೋಟೋನ ತೊಗೋಬೇಕಾಗುತ್ತೆ. ನಮ್ಮ ಮನೆಯಲ್ಲಿ ಈ ಥರ ಒಂದು ಫೋಟೋ ಇತ್ತು. ಆ ಫೋಟೋಕ್ಕೆ ನಾನು ಇವಾಗ ನೀಟಾಗಿ ತೊಳ್ಕೊಂಡು ಅದರಲ್ಲಿ ಗಣೇಶ ಮತ್ತು ಸುಬ್ರಹ್ಮಣ್ಯ ಅವರು ಇದ್ದರು. ಅದಕ್ಕೆ ನಾನು ಈಗ ಪೂಜೆನ ಮಾಡ್ತಾಯಿದ್ದೀನಿ. ಇಲ್ಲಿ ವಿಭೂತಿ ಮತ್ತು ಅರಿಶಿನ, ಕುಂಕುಮ ಮತ್ತು ಅಕ್ಷತೆಗಳನ್ನು ತಗೊಂಡು ಒಂದು ತಟ್ಟೆಯಲ್ಲಿ ಇಟ್ಕೊಂಡಿದ್ದೀನಿ. ಈ ವ್ರತ ಮಾಡುವಾಗ ಬೆಳಗ್ಗೆ ತಲೆ ಸ್ನಾನ ಮಾಡಿ ಎಣ್ಣೆ ಸ್ನಾನ ಮಾಡ್ಬೋದು. ಹಾಗೆ ಪೂಜೆ ಮಾಡುವಾಗ ವಿಭೂತಿ ಅರಿಶಿನ ಕುಂಕುಮನ ಎಲ್ಲನೂ ದೇವರಿಗೆ ಹಚ್ಕೋಬೇಕಾಗುತ್ತೆ. ನಾನು ಕೂಡ ಅದನ್ನೇ ಹಚ್ಕೋತಾ ಇದ್ದೀನಿ. ನಮ್ಮ ಮನೆಯಲ್ಲಿ 3 ಬಟ್ಟು ವಿಭೂತಿನ ಹಚ್ಚೋದು, ಹಾಗಾಗಿ ನಾವು ವಿಭೂತಿ ಹಚ್ಚಿ ಅರಿಶಿನ ಕುಂಕುಮನೂ ಕೂಡ ಹಚ್ಕೊಂಡಿದ್ದೀನಿ. ಭೀಮನ ಅಮಾವಾಸ್ಯೆ ಅಂದರೆ ಮಹಾಭಾರತದಲ್ಲಿ ಪಾಂಡವರಲ್ಲಿ ಅತಿ ಬುದ್ಧಿಶಾಲಿ, ಶಕ್ತಿಶಾಲಿ ಹಾಗೆ ಪರಾಕ್ರಮಿಯೂ ಕೂಡ ಆಗಿರ್ತಾನೆ. ಅವನು ಮಹಾಭಾರತದಲ್ಲಿ ಬರುವಂಥ ರಾಕ್ಷಸರುಗಳನ್ನೆಲ್ಲನೂ ಸಂಹರಿಸುತ್ತಾ ಇರ್ತಾನೆ. ಅದೇ ರೀತಿ ಅವನು ಶಕ್ತಿಶಾಲಿ ಆಗಿರ್ತಾನೆ ಅನ್ನೋ ಒಂದು ಉದ್ದೇಶದಿಂದ, ಹಾಗೆ ನಮ್ಮ ಪತಿಗೂ ನಮ್ಮ ಗಂಡನಿಗೂ ಆರೋಗ್ಯ ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ ಈ ವ್ರತನ ಮಾಡಲಾಗುತ್ತೆ. ಪರಮೇಶ್ವರನಿಗೆ ಯಾವ ದೇವರಿಗಾದರೂ ಆಯಿತು ಫ್ರೆಂಡ್ಸ್, ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕೆಂಪು ಹೂವು ಅಂದರೆ ತುಂಬಾ ಇಷ್ಟ. ಗಣಪತಿಗಾಗಲಿ ಯಾವುದೇ ದೇವರಿಗಾಗಲಿ ಕೆಂಪು ಹೂವು ತುಂಬಾ ಇಷ್ಟ. ಹಾಗಾಗಿ ನಾನು ಕೆಂಪು ಹೂವನ್ನೇ ತೊಗೋತಾ ಇದ್ದೀನಿ. ಇಲ್ಲಿ ಅಕ್ಕಿ ತೊಗೋತಾ ಇದ್ದೀನಿ. ಫಸ್ಟಿಗೆ ಒಂದು ಸ್ವಲ್ಪ ಅಕ್ಕಿನ ತಟ್ಟೆಯಲ್ಲಿ ಹಾಕ್ಕೊಂಡು ಮತ್ತೆ 5 ಹಿಡಿ ಅಕ್ಕಿನ ನಾನು ಅದು ಫಸ್ಟಿಗೆ ಒಂದು ಸಲ ಹಾಕಿದಾದ್ಮೇಲೆ 4 ಹಿಡಿನ ನಾನು ಅಕ್ಕಿ ಹಾಕ್ಕೊಂಡಾಗ 5 ಸಲ ಅಕ್ಕಿ ಹಾಕಿದಾಗುತ್ತೆ. ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕ್ಕೋಬೇಕಾಗುತ್ತೆ. ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮನ ಹಾಕ್ಕೋಬೇಕಾಗುತ್ತೆ. ಮತ್ತು ಈ ಬೆರಳು ಇರುತ್ತಲ್ಲ, ಉಂಗುರ ಬೆರಳಿಂದ ಸ್ವಸ್ತಿಕ್ಕು ಶ್ರೀಯನ್ನು ಬರ್ಕೋಬೇಕಾಗುತ್ತೆ. ನಾನು ಕೂಡ ಹಾಗೆ ಬರಿತಾ ಇದ್ದೀನಿ. ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್. ಇಲ್ಲಿ ದೀಪಸ್ತಂಭಗಳನ್ನು ತೊಗೋಬೇಕಾಗುತ್ತೆ. ಅಂದರೆ ದೀಪಸ್ತಂಭ ಅಂದರೆ ನಮ್ಮ ಸೈಡು ಸಮೇವು ಅಂತ ಹೇಳ್ತಾರೆ. ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮನ ಹಾಕ್ಕೋತಾ ಇದ್ದೀನಿ. ನಾನು ನಿಮಗೆ ತೋರಿಸೋ ಒಂದು ಉದ್ದೇಶದಿಂದ, ತೋರಿಸೋದಕ್ಕೆ ಮಾಡ್ತಾ ಇರೋ ವಿಡಿಯೋದ್ರಿಂದ ನಾನು ನಿಮಗೆ ಇಲ್ಲಿ ಈ ಥರ ದೀಪನ ಇಟ್ಟೇ ತೋರಿಸ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ವಿಭೂತಿನೂ ಕೂಡ ಹಚ್ಕೋಬೇಕಾಗತ್ತೆ. ಹಾಗೆ ಹೂಗಳನ್ನು ಇಟ್ಟು ನಿಮಗೆ ಎಷ್ಟು ಥರ ಹೂ ಬೇಕೋ ಅಷ್ಟು ಥರ ಹೂವನ್ನು ಇಡ್ಬೋದು. ಈಗ ನಾನು ಹೂಗಳನ್ನು ಇಟ್ಟು ಇಲ್ಲಿ ಮಲ್ಲಿಗೆ ಹೂವನ್ನು ಹಾಕ್ಕೋಬೇಕಾಗುತ್ತೆ. ಮಲ್ಲಿಗೆ ಹೂವು ಹಾಕೋದೇ ತುಂಬಾ ಶ್ರೇಷ್ಠ. ಹಾಗಾಗಿ ನಾನು ಮಲ್ಲಿಗೆ ಹೂವನ್ನ ತೊಗೊಂಡು ಹಾಕ್ತಾಯಿದ್ದೀನಿ. ನಮ್ಮ ಮನೆಯಲ್ಲಿ ಪಾರ್ವತಿ ಪರಮೇಶ್ವರನ ಫೋಟೋ ಇಲ್ಲ ಅಂದ್ರೂ ಕೂಡ ಈ ದೀಪಗಳೇ ಪಾರ್ವತಿ ಪರಮೇಶ್ವರ. ಅದೇ ಉದ್ದೇಶದಿಂದ 2 ದೀಪಗಳನ್ನ ಇಟ್ಟು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಮತ್ತು ಗೆಜ್ಜೆ ವಸ್ತ್ರನ ಹಾಕ್ಕೋತಾ ಇದ್ದೀನಿ. ಗೆಜ್ಜೆ ವಸ್ತ್ರ ಹಾಕ್ಕೊಳ್ಳಿ, ತುಂಬಾ ಒಳ್ಳೆಯದು. ಆಮೇಲೆ ಈಗ 5 ಎಳೆ ದಾರ ಅಂತ ಹೇಳ್ತೀವಿ ನಾವು. ಇದನ್ನು ಕಂಕಣ ಕಟ್ಟೋದಕ್ಕೆ ಹಾಗೆ ಅಂಗವಸ್ತ್ರ ಮಾಡೋದಕ್ಕೆ, ನಮ್ಮ ಕಡೆ ಎಲ್ಲ ಹಂಗು ನೂಲು ಅಂತ ಹೇಳ್ತೀವಿ. ಉತ್ತರ ಕರ್ನಾಟಕ ಸೈಡು ಹಂಗೆ ನೂಲು ಅಂತಲೇ ಹೇಳ್ತೀವಿ. ಅದಕ್ಕೆ ಸ್ವಲ್ಪ ಅರಿಶಿನ ಹಚ್ಕೊಂಡು ದೀಪಗಳಿಗೆ 2ಕ್ಕೂ ಹಾಕ್ಕೋಬೇಕಾಗತ್ತೆ ಫ್ರೆಂಡ್ಸ್. ಅಷ್ಟಾದಮೇಲೆ ಈಗ ಪಾರ್ವತಿ ಪರಮೇಶ್ವರ ಮತ್ತು ದೀಪಗಳ ಪೂಜೆನೂ ಆಯಿತು. ಈ ಕಡೆ 2 ಕಂಕಣವನ್ನು ತೊಗೊಂಡಿನಿ. ಇದಕ್ಕೆ ಸೇವಂತಿಗೆ ಹೂವು, ಹಳದಿ ಸೇವಂತಿಗೆ ಹೂವನ್ನ ತೊಗೊಂಡು
ಅದು ಏನು ನಾನು 5 ಎಳೆ ದಾರನ ತೊಗೊಂಡನಲ್ಲ ಫ್ರೆಂಡ್ಸ್, ಅದಕ್ಕೆ ಯಾವ ರೀತಿ ಅರಿಶಿನ ಹಚ್ಕೊಂಡಿದ್ನೋ ಹಾಗೆ ಅರಿಶಿನನೂ ಕೂಡ ಹಚ್ಕೊಂಡು 2 ಕಂಕಣನ ಮಾಡ್ಕೋಬೇಕಾಗತ್ತೆ. ಒಂದು ನಮ್ಮ ಗಂಡನಿಗೆ ಹಾಗೂ ಒಂದು ನಮಗೆ. ಆ ಕಂಕಣವನ್ನು ನಿಮ್ಮ ಗಂಡನಿಂದನೇ ಕಟ್ಟಿಸ್ಕೊಂಡ್ರೆ ತುಂಬಾ ಶ್ರೇಷ್ಠ. ನೀವು ಕೂಡ ಅವರಿಗೆ ಕಟ್ಟಿ. ಈಗ ನಾನು ಪೂಜೆ ಎಲ್ಲ ಆದಮೇಲೆ ಅವರಿಗೂ ಕೂಡ ಪಾದಪೂಜೆ ಮಾಡಿ ಆರತಿ ಮಾಡಿ ಮತ್ತು ನೆಕ್ಸ್ಟ್ ಏನಂದರೆ ವೀಳ್ಯದೆಲೆನ ತೊಗೊಂಡು ಅಡಿಕೆ ಬೆಟ್ಟನ ಇಟ್ಕೋತಾ ಇದ್ದೀನಿ. ಅರ್ಶಿಣ ಕೊಂಬು ಇಟ್ಕೋತಾ ಇದ್ದೀನಿ. ಅರ್ಶಿಣ ಕೊಂಬು ಈ ರೀತಿ ಕೌಲು ಹಿಡಿದಿರೋ ಅರ್ಶಿಣ ಕೊಂಬನ್ನು ಇಟ್ಕೊಳ್ಳಿ, ತುಂಬಾ ಒಳ್ಳೆಯದು. ಯಾಕಂದರೆ ಅದು ಶ್ರೇಷ್ಠ. ಅದಕ್ಕೆ ನಾವು ಮಕ್ಕಳು ಬೇರು ಅಂತಲೂ ಹೇಳ್ತೀವಿ. ಮತ್ತು ಇಲ್ಲಿ ಬಾಳೆಹಣ್ಣುಗಳನ್ನ ಇಟ್ಕೋತಾ ಇದ್ದೀನಿ. ಹಣ್ಣುಗಳು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು 5 ಥರ ಹಣ್ಣು ತಂದು ಇಟ್ಕೊಂಡ್ರೂ ಪರವಾಗಿಲ್ಲ. ಯಾವುದು ಕಿತ್ತಳೆ ಹಣ್ಣು, ಸೇಬು ಹಣ್ಣು, ಹಾಗೆ ಪೇರಳೆ ಹಣ್ಣು, ಬಾಳೆಹಣ್ಣು, ಯಾವ ಹಣ್ಣಾದರೂ 5 ಥರ ಹಣ್ಣಾದರೂ ಇಟ್ಕೊಳ್ಳಿ. ನಾನು ಇಲ್ಲಿ ತೋರಿಸೋದ್ರಿಂದ ನಾನು ಬಾಳೆಹಣ್ಣನ್ನು ಇಟ್ಕೋತಾ ಇದ್ದೀನಿ. ಮತ್ತು ಸ್ವಲ್ಪ ಅರಿಶಿನ ಕುಂಕುಮನೂ ಹಾಕ್ಕೋತಾ ಇದ್ದೀನಿ. ಅರಿಶಿನ ಕುಂಕುಮ ಹಾಕೋ ಉದ್ದೇಶ ಏನಂದರೆ ಪಾರ್ವತಿಗೂ ಪೂಜೆ ಸಲ್ಲುತ್ತೆ ಅನ್ನೋದು. ನಿಮ್ಮ ಕಡೆ ಪಕ್ಕಿಟ್ ಇದ್ದರೆ, ಅರಿಶಿನ ಕುಂಕುಮ ಪಕ್ಕಿಟ್ ಇದ್ದರೆ ಅದನ್ನು ಇಟ್ಕೋಬೋದು. ಸ್ವಲ್ಪ ಹೂವನ್ನು ಇಟ್ಕೊಳ್ಳಿ. ಮತ್ತು ಒಂದು ತೆಂಗಿನಕಾಯಿನ ತಗೊಳ್ಳಿ. ಈ ತೆಂಗಿನಕಾಯಿಗೆ ಸಂಕಲ್ಪ ಮಾಡೋದಕ್ಕೆ ಹೂವು ಇಟ್ಕೊಂಡು ನಿಮ್ಮ ಮನಸ್ಸಿನಲ್ಲಿ ಏನು ನಿಮ್ಗೆ ಅನಿಸುತ್ತೆ ಅದನ್ನ ಸಂಕಲ್ಪ ಮಾಡಿಕೊಂಡು ಅದ್ರ ಮೇಲೆ ಎಲ್ಲರಿಗೂ ಒಳ್ಳೆಯದಾಗಲಿ, ಆಯುಷ್ಯ ಆರೋಗ್ಯ ಸಿಗಲಿ ನನ್ನ ಗಂಡನಿಗೆ, ಹಾಗೂ ಇದನ್ನು ಆ ಅಣ್ಣ ತಮ್ಮಂದಿರಿಗೋಸ್ಕರನೂ ಈ ಒಂದು ಪೂಜೆ ಮಾಡ್ತಾರೆ. ಹಾಗಾಗಿ ಅವ್ರಿಗೂ ಎಲ್ಲ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ಸಂಕಲ್ಪ ಮಾಡಿಕೊಂಡು ಕಾಯಿನ ಎತ್ತಿಡಿ. ಮತ್ತು ಪರಮೇಶ್ವರನ ಅಷ್ಟೋತ್ತರ ಶತನಾಮಾವಳಿಯನ್ನು ಹೇಳ್ಕೊಳ್ಳಿ, ಒಳ್ಳೆಯದು. ಹಾಗೆ ನೈವೇದ್ಯ ಕೂಡ ಮಾಡ್ಕೊಳ್ಳಿ. ನೈವೇದ್ಯ ನಿಮ್ಮ ಮನೇಲಿ ಏನು ಸಿಹಿ ಪಾಯಸ ಮಾಡಿರ್ತೀರೋ, ಹಾಗೆ ಕಡುಬು ಮಾಡಿರ್ತೀರೋ, ಹೋಳಿಗೆ ಮಾಡಿರ್ತೀರೋ ಅದನ್ನು ನೈವೇದ್ಯ ಮಾಡಿಕೊಂಡು ದಕ್ಷಿಣ ಇಡೋದು ಮರ್ತಿದ್ದೆ, ಸಾರಿ, ಇಟ್ಕೋತಾ ಇದ್ದೀನಿ. ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ದಕ್ಷಿಣ ಇಡಿ. 11 ರೂಪಾಯಿ ಆಗಲಿ, 51 ರೂಪಾಯಿ ಆಗಲಿ ಇಟ್ಕೊಳ್ಳಿ. ಇಷ್ಟೆಲ್ಲ ಆದಮೇಲೆ ಮಂಗಳಾರತಿ ಮಾಡ್ಕೊಳ್ಳಿ. ಊದ್ಕಡ್ಡಿ ಹಚ್ಚಿ ತುಪ್ಪದ ದೀಪನೂ ಹಚ್ಕೊಳ್ಳಿ. ಆರತಿನ ಹಚ್ಕೊಂಡು ಆರತಿ ಮಾಡಿ. ನೋಡ್ತಾ ಇದ್ದೀರಲ್ಲ, ಆರತಿ ಮಾಡಿ ಗಂಡನಿಗೂ ಕೂಡ ಇದೇ ಆರತಿ ಮಾಡಿ ಪಾದಪೂಜೆ ಆದಮೇಲೆ ಅವ್ರ ಕೈಯಲ್ಲಿ ಸ್ವಲ್ಪ ಅಕ್ಷತೆ ಕಾಳನ್ನು ಕೊಟ್ಟಿರಿ. ಅಕ್ಷತೆ ಕಾಳನ್ನು ನೀವು ಅವರಿಗೆ ಹಣೆ ಹಚ್ಚಿ ಅವರ ಪಾದನ ನಮಸ್ಕರಿಸ್ಬೇಕಾಗತ್ತೆ. ಆಗ ಅವರು ಆ ಅಕ್ಕಿ ಕಾಳನ್ನು ಅಂದರೆ ಅಕ್ಷತೆ ಕಾಳು ಏನಿರುತ್ತಲ್ಲ ಅದನ್ನು ನಿಮ್ಮ ತಲೆ ಮೇಲೆ ಹಾಕಿ ದೀರ್ಘ ಸುಮಂಗಲಿ ಭವ ಅಂಥೇಳಿ ಆಶೀರ್ವಾದನ ಮಾಡಿಸ್ಕೊಳ್ಳಿ, ಒಳ್ಳೆಯದು. ಇಷ್ಟೆಲ್ಲ ಆದಮೇಲೆ ಹೇಗನ್ನಿಸ್ತು ಪೂಜೆ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಏನಾದರೂ ನಿಯಮಗಳಿದ್ದರೆ ನನಗೂ ಕೂಡ ಹೇಳ್ಕೊಡಿ, ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ನಾನು ಕೂಡ ನಮ್ಮ ಮನೇಲಿ ಇದೇ ರೀತಿಯಾಗಿ ಪೂಜೆನ ಮಾಡ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಕೂಡ ಮರೆತು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಪೂಜೆ ಎಲ್ಲ ಆದಮೇಲೆ ಆರತಿ ತಟ್ಟೆಯಲ್ಲಿ ಸ್ವಲ್ಪ ನೀರು ಹಾಕಿ ಅದಕ್ಕೆ ಕುಂಕುಮ ಅರಿಶಿನವನ್ನು ಹಾಕಿ ಮತ್ತು ದೇವರಿಗೆ ಬಲಗಡೆಯಿಂದ ಮೇಲಿಂದ ಕೆಳಗಡೆ 3 ಸಲ ಕೈಲಿ ಕೆಳಗಡೆ ಮಾಡ್ಕೊಳ್ಳಿ. ಅಂದರೆ ದೇವರಿಗೆ ದೃಷ್ಟಿ ತೆಗೆದಾಗ ಆಗುತ್ತೆ. ಇಷ್ಟು ಈ ಪೂಜೆ ನಿಯಮಗಳು ಮತ್ತು ಪೂಜೆ ಕೂಡ ಸಂಪೂರ್ಣ ಆಗುತ್ತೆ. ಇಲ್ಲಿವರೆಗೂ ನನ್ನ ವಿಡಿಯೋನ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.